ಕಾನೂನಾತ್ಮಕವಾಗಿ ಎಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲೇ ಸಾಕ್ಷಿಗಳು ನಾಶ ಆಗಿದಾವೆ, ಮಾಡಿದವರು ಯಾರು ಸಾಕ್ಷಿ? ಏನು ಆರೋಪ ಮಾಡೋರು ನಾಶ ಮಾಡಿದಾರೋ ಅಥವಾ ಹೆಗ್ಗಡೆ ಅವ್ರು ನಾಶ ಮಾಡಿದಾರೋ? ಬಹುಸಂಖ್ಯಾತರ ಅಭಿಪ್ರಾಯ, ಜನರ ಅಭಿಪ್ರಾಯ ಇವತ್ತು ಮತ್ತು ಮೇನ್ ಮೀಡಿಯಾ ಸಹಿತ ಅವ್ರ ಬಗ್ಗೆ ಪ್ರಚಾರ ಮಾಡ್ತಾ ಇಲ್ಲ. ಯಾರ ಬಗ್ಗೆ? ಈ ತಿಮ್ಮರೋಡಿಯವರು, ಈ 4 ಜನರ ಬಗ್ಗೆ, ಇನ್ನುಳಿದವ್ರ ಬಗ್ಗೆ ಅವ್ರ ಬಗ್ಗೆ ಇನ್ನಷ್ಟು ಅವರನ್ನು ಹುರಿದು ಮುಕ್ಕಂತ ಕೆಲಸ ಮಾಡಿದ್ದಾರೆ. ಏನು ಮಾಡಿದ್ರು? ಸೋಷಿಯಲ್ ಮೀಡಿಯಾ. ಹಾಗಾದ್ರೆ ಸೋಷಿಯಲ್ ಮೀಡಿಯಾ ಹೇಳೋದಾದ್ರೆ ಸುಳ್ಳ? ಇವ್ರು ಪತ್ರಿಕರ್ತರ ಅಲ್ವಾ? ಇಂಥವನಿಗೆ ಪ್ರಶ್ನೆಗಳು ನಿಂತಿದ್ದಾವ. ಇದಕ್ಕೆ ಯಾವ ರೀತಿ ಉತ್ತರ ಕೊಡ್ತದೆ ಗೊತ್ತಿಲ್ಲ. SIT ಏನು ಆರೋಪಿಗಳನ್ನು ಆರೋಪ ಮಾಡುವ ದೂರುದಾರರನ್ನು ಆರೋಪಿಗಳನ್ನಾಗಿ ಮಾಡ್ತದನೋ ಅಥವಾ ಇವರು ಆರೋಪ ಮಾಡುವವರನ್ನು ಆರೋಪಿಯನ್ನಾಗಿ ಮಾಡ್ತದೋ? ಇವತ್ತಿನ ಬಹುಮುಖ್ಯ ಪ್ರಶ್ನೆ. ಇದಕ್ಕೆ ಉತ್ತರ ಆದಷ್ಟು ಜಲ್ದಿ ಸಿಗ್ತದೆ ಅಂತ ಅನ್ನಿಸ್ತಾ ಇದೆ. ಬಟ್ ಸಂಶಯ ಮಾತ್ರ ಹೋಗಿಲ್ಲ. ಏನೋ ಮಾಡ್ತಾಯಿದೆ SIT. ಸತ್ಯ ಹೇಳುವಲ್ಲೇ ಇಲ್ಲೂ ಮುಚ್ಚಿ ಹಾಕ್ತಾಯಿದೆಯಾ ಅನ್ನೋ ಭಯ ಮಾತ್ರ ಎಲ್ಲ ಹೋರಾಟಗಾರರದು, ಜೊತೆಗೆ ನಮ್ಮಂಥ ಸೋಷಿಯಲ್ ಮೀಡಿಯಾದವ್ರ ಅಭಿಪ್ರಾಯ ಇದೆ. ನಿಮಗೇನು ಅನ್ನಿಸ್ತದೆ? ನಮ್ಮ ಮಾತಾಡಿ ತಪ್ಪು ಅನ್ನಿಸ್ತದೆ, ಸುಳ್ಳು ಅನ್ನಿಸ್ತದೆ? ಸುಳ್ಳಿಲ್ಲ, ಕಾಮೆಂಟ್ ಮಾಡಿರಿ. ನಾವು ಧರ್ಮಸ್ಥಳದ ಮಂಜುನಾಥ ಮತ್ತು ಅನ್ನಪ್ಪ ಸ್ವಾಮಿಯವರು ವಿರೋಧಿಗಳು ಎಂದೂ ಅಲ್ಲ. ಅದರಲ್ಲೂ ತಿಮ್ಮರೋಡಿ ಮಟ್ಟನವರಂತೂ ಮೊದಲ ಅಲ್ಲ. ತಿಮ್ಮರೋಡಿಯವರಂತೆ ಅತ್ಯಂತ ಕಡು ಹಿಂದುತ್ವವಾದಿ ಅನ್ನೋದು ನೆನಪಿಟ್ಕೊಂಡು ನಾವೇನು ಮಾತಾಡಬೇಕಾಗಿತ್ತು ಹೇಳ್ತಾ. ಮತ್ತು ಇನ್ನೊಂದು ಮಾತು ಕೊನೆಯದಾಗಿ ಹೇಳುವಂಥದ್ದು ಏನಪ್ಪ ಅಂದ್ರೆ, ಹೆಗ್ಗಡೆಯವರನ್ನು ಇಳಿಸಿ ಅಂದ್ರೆ ವೀರೇಂದ್ರ ಹೆಗ್ಗಡೆಯವ್ರನ್ನ ಇಳಿಸಿರ ತಿಮ್ಮರೋಡಿಯವ್ರಿಗೆ ಆ ಫೀಲ್ಡ್ ಸಿಗ್ತದನ? ಇದು ಪ್ರಶ್ನೆ ಮಾಡುವಂಥ ವಿಷಯ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೋಬೇಡ್ರಿ. S16 ನ್ಯೂಸ್ ಅರ್ಥ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.